ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ರಾಜಸ್ಥಾನ್ ರಾಯಲ್ಸ್ ಹಾಗೆ ಮುಂಬೈ ಇಂಡಿಯನ್ಸ್ ನಡುವಿನ IPL 2024ರ ಪಂದ್ಯಕ್ಕೂ ಮುಂಚೆ ಮಾಜಿ ನಾಯಕ ರೋಹಿತ್ ಶರ್ಮಾ ಅವರ ಪರ ಪೋಸ್ಟರ್ ಹಿಡಿದುಕೊಂಡು ಬಂದಂತಹ ಅಭಿಮಾನಿಗಳಿಗೆ ಸ್ಟೇಡಿಯಂ ಹೊರಗಡೆನೇ ತಡೆ ಹಿಡಿಯಲಾಗಿದೆ ಅಂತ ನೆಟ್ಟಿಗರು ಆರೋಪ ಮಾಡ್ತಿದ್ದಾರೆ. ಮುಂಬೈ ತಂಡದ ಹಾಲಿ ನಾಯಕ ಹಾರ್ದಿಕ್ ಪಾಂಡ್ಯ ವಿರುದ್ಧ ಅಭಿಮಾನಿಗಳ ಆಕ್ರೋಶ ವ್ಯಕ್ತವಾಗ್ತಾ ಇರೋದರ ಹಿನ್ನೆಲೆಯಲ್ಲಿ ಈ ಘಟನೆ ನಡೆದಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ರೋಹಿತ್ ಅವರನ್ನ ತಂಡದ ನಾಯಕತ್ವದಿಂದ ಕೆಳಗಿಳಿಸಿರೋದು ಅವರ ಅಭಿಮಾನಿಗಳನ್ನ ಕೋಪಗೊಳ್ಳುವ ಹಾಗೆ ಮಾಡಿದೆ. ಅವರೆಲ್ಲರೂ ಪಾಂಡ್ಯ ವಿರುದ್ಧ ಅಭಿಯಾನವನ್ನೇ ಶುರು ಮಾಡಿಕೊಂಡಿದ್ದಾರೆ. ಮೈದಾನದಲ್ಲೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ. ಇದಕ್ಕೆ ತಡೆಯೊಡ್ಡೋದಕ್ಕೆ ಮುಂದಾಗಿರೋ ಕ್ರಿಕೆಟ್ ಸ್ಟೇಡಿಯಂ ಅಧಿಕಾರಿಗಳು ರೋಹಿತ್ ಪರ ಪೋಸ್ಟರ್ಗಳನ್ನು ಒಳಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಬಿಟ್ಟಿಲ್ಲ ಎನ್ನಲಾಗಿದೆ. ಹಾರ್ದಿಕ್ ಪಾಂಡ್ಯ ಅವರನ್ನ ನಿಂದನೆ ಮಾಡೋದು ಕಂಡುಬಂದ್ರೆ ಅವರನ್ನ ಸ್ಥಳದಿಂದ ಹೊರಗೆ ಕರೆದೊಯ್ಯಲಾಗುತ್ತೆ ಅನ್ನೋ ವರದಿಗಳು ಬಂದ ಮೇಲೆ ಈ ಬೆಳವಣಿಗೆ ನಡೆದಿದೆ. ಮುಂಬೈ ಇಂಡಿಯನ್ಸ್ ನಾಯಕತ್ವವನ್ನ ಪಾಂಡ್ಯ ವಹಿಸಿಕೊಂಡಾದಾಗ್ಲಿಂದ ಅಹಮದಾಬಾದ್ ಮತ್ತು ಹೈದರಾಬಾದ್ನ ಕ್ರೀಡಾಂಗಣಗಳಲ್ಲಿ ಅವರಿಗೆ ಅಭಿಮಾನಿಗಳು ಕಿಚಾಯಿಸಿದ್ರು. ಹೀಗಾಗಿ ಮತ್ತದೇ ಘಟನೆ ನಡೀಬಾರದು ಅನ್ನೋ ಕಾರಣಕ್ಕಾಗಿ ರೋಹಿತ್ ಪರ ಇದ್ದಂತಹ ಕೆಲವೊಂದು ಪೋಸ್ಟರ್ಗಳನ್ನು ಸ್ಟೇಡಿಯಂ ಒಳಗಡೆ ತೆಗೆದುಕೊಂಡು ಹೋಗೋದಕ್ಕೆ ಬಿಡದೆ ಅವುಗಳನ್ನು ಆಚೆನೇ ಬಿಟ್ಟು ಹೋಗೋ ಹಾಗೆ ಮಾಡಿದ್ದಾರೆ ಸ್ಟೇಡಿಯಂನ ಅಧಿಕಾರಿಗಳು. ಈ ವಿಚಾರಕ್ಕೆ ರೋಹಿತ್ ಶರ್ಮಾ ಅಭಿಮಾನಿಗಳಿಗೆ ನಿರಾಸೆಯಾಗಿದೆ. ಜೊತೆಗೆ ಇದರ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು.